ನಮ್ಮ ಜಮೀನಿಗೆ ನಿನ್ನ ಹೆಸರು ಏನ್ ಸೇರಿಸ್ಕೊಂಡಿದ್ಯಾ? ಇದು ವಕ್ಫ್ನ ಜಮೀನು ಅನ್ನೋದಕ್ಕೆ ನಿನ್ನ ಹತ್ರ ಏನೇನ್ ದಾಖಲೆ ಇದೆ ತಗೊಂಡ್ ನಮ್ಮ ಹತ್ರ ಬಾ ಅಂತ ರೈತರು ಹೇಳಬೇಕು. ರೈತರಿಗೆ ಆ ಧ್ವನಿ ಬರ್ಬೇಕು. ಯಾಕ್ರಿ ನೀವ್ಯಾಕೆ ವಕ್ಫ್ ಬೋರ್ಡ್ ಹುಡುಕೊಂಡು ಹೋಗ್ಬೇಕು? ನೀವ್ಯಾಕೆ ವಕ್ಫ್ ಟ್ರಿಬ್ಯುನಲ್ ಮುಂದೆ ಗಿಡಗಿಡಾಯಿಸ್ಬೇಕು? ಕೈ ಕಟ್ಕೊಂಡು ಯಾಕೆ ನಿಂತ್ಕೋಬೇಕು? ನೀವು ದುಡಿದು ಗಳಿಸಿದ ಜಮೀನದು, ನಿಮ್ಮ ಅಪ್ಪ ದುಡಿದು ಗಳಿಸಿದ ಜಮೀನದು, ನಿಮಗೆ ಸರ್ಕಾರದ ಬೇರೆ ಬೇರೆ ಅವಕಾಶಗಳ ಅಡಿಯಲ್ಲಿ ಸಿಕ್ಕಿರುವ ಜಮೀನು. ಉಳುವವನೇ ಭೂಮಿಯ ಒಡೆಯದಲ್ಲಿ ಸಿಕ್ಕಿರ್ಲಿ, ಇನಾಮ್ ರದ್ದತಿಯಲ್ಲಿ ಸಿಕ್ಕಿರ್ಲಿ, ನಿಮಗೆ ಸಿಕ್ಕಿರುವ ಜಮೀನದು, ನಿಮಗೆ ಮಂಜೂರಾಗಿರುವ ಜಮೀನದು. ಅದು ಯಾವನೋ ವಕ್ಫ್ನವನು ಬಂದು ಈಗ ಅದು ನಮ್ಮದು ಅಂದ್ಬಿಟ್ರೆ ನೀವು ದಾಖಲೆಗಳನ್ನು ಹಿಡ್ಕೊಂಡು ಡಾಕ್ಯುಮೆಂಟ್ ಹಿಡ್ಕೊಂಡು ವಕ್ಫ್ ಟ್ರಿಬ್ಯುನಲ್ ಓಡಾಡಬೇಕು. ರೈತರ ಧ್ವನಿಗೆ ಆ ಶಕ್ತಿ ಬರಬೇಕು. ರೈತರಿಗೆ ಬರಬೇಕಾಗಿರೋ ತಾಕತ್ತದು. ಯಾರ್ಯಾರಿದ್ದೀರಿ ವಕ್ಫ್ ಬೋರ್ಡ್ ನವ್ರು ತಗೊಂಬನ್ನಿ, ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅಂತ ನಿಮ್ಮೂರಿನಲ್ಲಿ ನೀವು ಕುತ್ಕೊಂಡು ರೈತರು ಕೇಳಬೇಕು. ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಇದೆಯಾ ದಾಖಲೆ? ಕೇಳಿ ಅವರು ಕಾಲರ್ ಪಟ್ಟಿ ಹಿಡ್ಕೊಂಡು ಕೇಳಬೇಕು. ಸುಮ್ಮನೆ ಅಲ್ಲ, ರೈತರ ವಿಷಯ ಇದು, ಅನ್ನದಾತರ ವಿಷಯ ಇದು. ಯಾವ ಇಸ್ವಿಲಿ ಯಾವ ಕಾಲದಲ್ಲಿ ಯಾವ ಮುಸಲ್ಮಾನ ಇದನ್ನ ನಿಮ್ಮದು ಅಂತ ಬರೆದು ಕೊಟ್ಟಿದ್ದ ಅಂತ ಕೇಳಿ.